ಹಾಯ್ ಎವ್ರಿವನ್. ಶಿಕ್ಷಕರ ನೇಮಕಾತಿ ಹೊಸ ಬದಲಾವಣೆಗೆ ಒಪ್ಪಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೀವಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯುವ ಶಕ್ತಿ ಹೇಗಿದೆ ಅನ್ನೋದನ್ನ ಗೊತ್ತಾಗಿದೆ. ಲೈಕ್ ಪ್ರತಿಭಟನೆ ಪ್ರೊಟೆಸ್ಟ್ ಇಂದನೇ ಕೂಡ ಎಲ್ಲ ಕೂಡ ಸಾಲ್ವ್ ಆಗುತ್ತೆ ನಮ್ಮ ದೇಶದಲ್ಲಿ. ಸುಮ್ಮನೆ ಹೇಳಿಕೆಗಳು ಕೊಟ್ರೆ ಅದು ಯೂಸ್ ಆಗೋದಿಲ್ಲ ಅನ್ನೋದನ್ನ ಇವತ್ತು ತೀರ್ಮಾನ ಮಾಡಿದ್ದಾರೆ. ಬಿಕಾಸ್ ಇವತ್ತು ಫ್ರೀಡಂ ಪಾರ್ಕ್‌ನಲ್ಲಿ ಏನು ಪ್ರತಿಭಟನೆ ಕೂಡ ಇತ್ತು. ಶಿಕ್ಷಕರ ನೇಮಕಾತಿ ಸಾಕಷ್ಟು ಗೊಂದಲದ ನಡುವೆ ಅದು ಮತ್ತೆ ಕೆಪಿಎಸ್ಸಿದು ಹಗರಣ ನಡೀತಾ ಇದೆ. ಅದ್ರ ಬಗ್ಗೆ ಈಗ ಮಾನ್ಯ ಆಯುಕ್ತರು ಬಂದು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮೇನ್ ಥಿಂಗ್ ನಿಮಗೆ ಗೊತ್ತಿರೋ ಹಾಗೆ ಗೊಂದಲ ಕೂಡ ಇತ್ತು. ಡಿಸ್ಕ್ರಿಪ್ಟಿವ್ ಟೈಪ್ ವ್ಯಾಕರಣ ವಿವರಿಸಿ ಬರೆಯಿರಿ ಅದನ್ನ ಇನ್ಕ್ಲೂಡ್ ಕೂಡ ಮಾಡಿದ್ರು. PhDR GPhD HSTR ಕಂಪ್ಯೂಟರ್ ಟೀಚರ್ಸ್ ಆಗಿರ್ಬೋದು, ಏಕ ಶಿಕ್ಷಕರಾಗಿರ್ಬೋದು ಎಲ್ಲದಕ್ಕೂ ಕೂಡ ಇದು ಗೊಂದಲ ಕೂಡ ಆಗಿತ್ತು. ಈ ರೀತಿ ನೀವು ಏಕಾಏಕಿ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಅದನ್ನ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಮಾನ್ಯ ಅಕ್ಷ ಸಂಘಟನೆ ಅಧ್ಯಕ್ಷರು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಇಲಾಖೆಯವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆ ರೀತಿ ನಾವು ಮಾಡೋದಿಲ್ಲ, ಅದನ್ನ ಬದಲಾವಣೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಗ್ ಅಪ್ಡೇಟ್, ಬಿಗ್ ಗುಡ್ ನ್ಯೂಸ್ ಆಗಿರುತ್ತೆ. ಇನ್ನು ಮತ್ತೆ ಓವರ್ ಆಲ್ 50% ಕೂಡ ಇತ್ತು PhDR, ಅದನ್ನು ಕೂಡ ನಾವು ಒಪ್ಪಿಗೆ ಕೊಟ್ಟಿದ್ದಾರಂತೆ. ನಂತರ ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ಹುದ್ದೆಗಳ ಸಂಖ್ಯೆ ಕಡಿಮೆ ಇತ್ತು. ಅದನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಯಾರೆಲ್ಲ ಪದವೀಧರರಿದ್ದಾರೆ ಲೈಕ್ ಬಿಕಾಂ ಪದವೀಧರರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಕ್ವಾಲಿಫಿಕೇಶನ್ ಅಲ್ಲಿ ಕೆಲವೊಂದು ಗೊಂದಲ ಕೂಡ ಇತ್ತು, ಸಣ್ಣ ಪುಟ್ಟ ಗೊಂದಲ. ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿದೆ. ನಿಮಗೆ ಗೊತ್ತಿರೋ ಹಾಗೆ ಅವರು ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಹೊರಡಿಸಿದ್ರು. ಅದನ್ನ ಫೈನಲ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಇತ್ತು. ಸಾಕಷ್ಟು ಬದಲಾವಣೆ ಕೂಡ ಮಾಡಬೇಕನ್ನೋ ಆಕಾಂಕ್ಷಿಗಳಿಗೆ 15-20 ವರ್ಷದಿಂದ ನೇಮಕಾತಿ ಇಲ್ಲದೆ ಇದ್ರು ದೇಗ ಶಿಕ್ಷಕರು ಬೇರೆ ಬೇರೆ ಹುದ್ದೆಗಳು. GPhD PhD HSTR ಕೂಡ ನಾನಾ ವರ್ಷದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೂ ಕೂಡ ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ನಿಮಗೆ ಕನ್ಫರ್ಮೇಶನ್ ಸಿಗುತ್ತೆ. ನಿಮಗೆ ಅಂತಿಮ ನೋಟಿಫಿಕೇಶನ್ ಆದ ನಂತರ ಅಲ್ಲಿ ನಿಮಗೆ ಎಲ್ಲ ರೀತಿ ಬದಲಾವಣೆ ಕೂಡ ಆಗುತ್ತೆ. ಇನ್ ಕೇಸ್ ಮತ್ತೆ ಅವರು ಮಿಸ್ಟೇಕ್ ಕೂಡ ಮಾಡಿದ್ರೆ ನಾವು ಮತ್ತೆ ಪ್ರೊಟೆಸ್ಟ್ ಕೂಡ ಮಾಡ್ತೀವಿ, ನಾವು ಬಿಡೋದಿಲ್ಲ ಅಂತ ಹೇಳಿ ಅಧ್ಯಕ್ಷರು ಮಾಹಿತಿ ಕೊಟ್ಟಿದ್ದಾರೆ. ಕೆಲವೊಂದು ವಿಷಯದಲ್ಲಿ ನಾವು ಬೆಂಬಲ ಕೊಡಬೇಕಾಗುತ್ತೆ. ನೀವು ಕೂಡ ಬೆಂಬಲ ಕೊಡಿ. ಲೈಕ್ ಈ ರೀತಿ ವಿದ್ಯಾರ್ಥಿಗಳ ಪರ ಅಭ್ಯರ್ಥಿಗಳ ಪರ ಯಾರು ಬರ್ತಾರೆ ಅವರಿಗೆ ನಿಮ್ಮ ಬೆಂಬಲ ಇದ್ದೇ ಇರಲಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.